ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿನ್ನೆ ಹಾಗೂ ಮೊನ್ನೆ ಎರಡು ಇಂಪಾರ್ಟೆಂಟ್ ಕಂಪನಿಗಳು ತಮ್ಮ Q3 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ. ತುಂಬಾ ಜನ ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಕಂಪನಿಗಳ ರಿಸಲ್ಟ್ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದೀರಿ. ಅದರಲ್ಲೂ ಒಂದು ಕಂಪನಿ ರಿಟೇಲ್ ಇನ್ವೆಸ್ಟರ್ ಗಳ ಫೇವರೇಟ್ ಸ್ಟಾಕ್. ನೋಡೋಣ ಕಂಪನಿಗಳ ರಿಸಲ್ಟ್ ಹೇಗಿದೆ, ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರಬಹುದು, ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟೇಟ್ಮೆಂಟ್ ಎಡಿಷನ್ ತಗೊಳ್ಳಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. PMS ಬಗ್ಗೆ ಆಗ್ಬಹುದು, AF ಆಗ್ಬಹುದು, IAP, IMP ಅಥವಾ ಮಿನಿ PMS, ಈ ಎಲ್ಲ ವಿಷಯಗಳ ಬಗ್ಗೆ ನಮ್ಮಿಂದ ಸರ್ವಿಸಸ್ ಕೂಡ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಕೂಡ ಇದೇ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಇನ್ನು ನಿನ್ನೆ ಯಾವ ಕಂಪನಿಗಳು ರಿಸಲ್ಟ್ ಅನೌನ್ಸ್ ಮಾಡಿರೋದು ಆ ವಿಚಾರಕ್ಕೆ ನಾವು ಬರೋದಾದ್ರೆ, ಮೊದಲಿಗೆ IREDA, ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ. ಆಕ್ಚುಲಿ ಇದು ಶುಕ್ರವಾರನೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಬಟ್ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ. ಹಾಗಾಗಿ ನಾಳೆ ನೋಡ್ಬೇಕಾಗತ್ತೆ ಕಂಪನಿಯ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಹಾಗಾದ್ರೆ ರಿಸಲ್ಟ್ ಹೇಗಿದೆ, ನಾನೀಗ ಕಂಪನಿಯ ರಿಸಲ್ಟ್ ಪೇಜ್ ಅನ್ನು ಓಪನ್ ಮಾಡಿದೀನಿ. ಇಲ್ಲಿ ಕನ್ಸಾಲಿಡೇಟೆಡ್ ನಂಬರ್ಸ್ ಇದೆ. ಕನ್ಸಾಲಿಡೇಟೆಡ್ ಅಂದ್ರೆ ಎಲ್ಲ ಸಬ್ಸಿಡಿಯರೀಸ್ ನಂಬರ್ ಕೂಡ ಸೇರ್ಕೊಂಡಿರುತ್ತೆ. ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ನೋಡೋಣ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ, ನೀವು ಇಲ್ಲಿ ನೋಡಬಹುದು. ಹಾಗೆ ಸೀಕ್ವೆನ್ಸ್ ಕೂಡ ನೋಡಬಹುದು. ಇದು ಇಯರ್ ಆನ್ ಇಯರ್ ಅಂದ್ರೆ ಲಾಸ್ಟ್ ಇಯರ್ ಡೇಟ್ ಆಗಿರುತ್ತೆ. ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರುತ್ತೆ. ಇದು ಈ ಕ್ವಾರ್ಟರ್ ಆಗಿರುತ್ತೆ ಅಂದ್ರೆ Q3 ಆಗಿರುತ್ತೆ. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ನೋಡಬಹುದು, ಹಿಂದಿನ ವರ್ಷ 1698 ಇತ್ತು. ಹಿಂದಿನ ಕ್ವಾರ್ಟರ್ಲಿ 2057 ಕೋಟಿ, ಈಗ 2139 ಕೋಟಿ ಆಗಿದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಜಂಪ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್. ಇಯರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ, ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ರೆವಿನ್ಯೂ ವೈಸ್ ಪರ್ಫಾರ್ಮೆನ್ಸ್. ಇನ್ನು ಎಕ್ಸ್ಪೆನ್ಸಸ್ ಬರುತ್ತೆ. ಟೋಟಲ್ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಇಲ್ಲಿದೆ ನೋಡಬಹುದು. ಹಿಂದಿನ ವರ್ಷ 1160 ಕೋಟಿ ಖರ್ಚು ಮಾಡಿತ್ತು ಕಂಪನಿ. ಹಿಂದಿನ ಕ್ವಾರ್ಟರ್ಲಿ 1361 ಕೋಟಿ, ಈಗ 1422 ಕೋಟಿಯನ್ನು ಖರ್ಚು ಮಾಡಿದೆ. ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ನೋಡಬಹುದು. ಹಿಂದಿನ ವರ್ಷ 539 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 696 ಕೋಟಿ, ಈಗ 717 ಕೋಟಿ. ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ, ಹಾಗಾಗಿ ಸೇಮ್ ನಂಬರ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಗೆ ಆಡ್ ಆಗುತ್ತೆ ನೋಡಬಹುದು. ಏನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಪೀರಿಯಡ್ ಅಂತ ನೋಡೋದಾದ್ರೆ, ಎಸ್ಪೆಷಲಿ ಕಂಪನಿ ಲಾಸ್ ಅಲ್ಲೇನಿಲ್ಲ, ಪ್ರಾಫಿಟ್ ಅಲ್ಲೇ ಇದೆ ನೋಡಬಹುದು. 425 ಕೋಟಿ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 549 ಕೋಟಿ, ಈಗ 585 ಕೋಟಿ ಆಗಿದೆ. ಅಂದ್ರೆ ಇಯರ್ಲಿ ಇಂಪ್ರೂವ್ ಆಗಿದೆ, ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್. ಇನ್ನು EPS ಅಲ್ಲಿ ನೋಡಿದ್ರೆ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡಬಹುದು. 1.58, 1.97, 2.09. ಸೊ ಈ ರೀತಿಯ ನಂಬರ್ಸ್ ನ ಕಂಪನಿ ಪ್ರೆಸೆಂಟ್ ಮಾಡಿದೆ. ಓವರ್ ಆಲ್ ನಂಬರ್ಸ್ ಅನ್ನ ನೋಡಿದ್ರೆ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ, ಬಟ್ ಮಾರ್ಜಿನ್ಸ್ ಅಲ್ಲಿ ಒಂದಷ್ಟು ಇಂಪ್ಯಾಕ್ಟ್ ಆಗಿದೆ ಖರ್ಚುಗಳು ಜಾಸ್ತಿ ಆಗಿರೋ ಕಾರಣಕ್ಕೆ. ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಇದೆ, ಬಟ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ ಇದರಲ್ಲಿ. ಜೊತೆಗೆ ಇಲ್ಲಿ ಇಂಪೇರ್ಮೆಂಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗಿದೆ ಕಂಪನಿಯ ಲೋನ್ ಅಸೆಟ್ಸ್ ಅಲ್ಲಿ. ಇದು ಸ್ವಲ್ಪ ಕನ್ಸರ್ನಿಂಗ್ ಅಂತ ಹೇಳಲಾಗ್ತಿದೆ ಈಗ. ಅದರಲ್ಲೂ ನೋಡಬಹುದು ಸ್ಟೇಜ್ 1 and 2, ಸ್ಟೇಜ್ 3 ಇರುತ್ತೆ. ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ, ಹಿಂದಿನ ಕ್ವಾರ್ಟರ್ ಅಥವಾ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಇಂಪೇರ್ಮೆಂಟ್ ಕಾಸ್ಟ್ ಜಾಸ್ತಿ ಆಗಿದೆ. ಇನ್ನು NPA ವೈಸ್ ಕೂಡ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ನ ಕಂಪನಿ ಹೇಳಿದೆ ನೋಡಬಹುದು. ಕಂಪನಿ ಹ್ಯಾಸ್ ಕ್ಲಾಸಿಫೈಡ್ ಸರ್ಟೈನ್ ಅಕೌಂಟ್ಸ್ ರಿಕ್ವೈರ್ಡ್ ಟು ಬಿ ಕ್ಲಾಸಿಫೈಡ್ ಆಸ್ ಸ್ಟೇಜ್ 3 ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಸ್ ಸ್ಟೇಜ್ 2 ಸ್ಟ್ಯಾಂಡರ್ಡ್ ಅಗ್ರಿಗೇಟೆಡ್ ಟು 400 crore. ಅಂದ್ರೆ 400 ಕೋಟಿಯನ್ನು ಕಂಪನಿ ಕ್ಲಾಸಿಫೈಡ್ ಮಾಡಬೇಕಾಗಿದೆ NPA ಅಂತ, ಆಸ್ ಪರ್ ಟರ್ಮ್ಸ್ ಆಫ್ ಇಂಟರಿಮ್ ಆರ್ಡರ್ಸ್ ಆಫ್ ಆನರಬಲ್ ಹೈಕೋರ್ಟ್ಸ್. ಹೈಕೋರ್ಟ್ ಆರ್ಡರ್ ಮಾಡಿರೋ ಕಾರಣಕ್ಕೆ ಇಲ್ಲಿ ಇಷ್ಟನ್ನ NPA ಅಂತ ಘೋಷಣೆ ಮಾಡಬೇಕಾಗಿದೆ. ಈ ಅಡ್ಜಸ್ಟ್ಮೆಂಟ್ ಅನ್ನು ಕೂಡ ಕಂಪನಿ ಮಾಡಿದೆ. ಬಹುಶಃ ಆ ಕಾರಣಕ್ಕೆ ಸ್ವಲ್ಪ ಅಸೆಟ್ ಕ್ವಾಲಿಟಿ ವೀಕ್ ಆಗಿರುವಂತ ಪ್ರಾಬಬಿಲಿಟಿ ಕೂಡ ಇದೆ. ಅಸೆಟ್ ಕ್ವಾಲಿಟಿ ಸ್ಲೈಟ್ಲಿ ವೀಕ್ ಇದೆ ಕ್ವಾರ್ಟರ್ಲಿ ಈ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ. ಜೊತೆಗೆ ಓವರ್ ಆಲ್ ನಂಬರ್ಸ್ ಅನ್ನ ನೋಡಿದಾಗ ಕಂಪನಿಯ ಪರ್ಫಾರ್ಮೆನ್ಸ್ ಇಯರ್ಲಿ ಚೆನ್ನಾಗಿದೆ, ಬಟ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ. ಜೊತೆಗೆ ಕಾಸ್ಟ್ ಜಾಸ್ತಿ ಆಗಿದೆ, ಅದೊಂದು ಕನ್ಸರ್ನಿಂಗ್ ಮ್ಯಾಟರ್. ಇಲ್ಲಿ ನೋಡಬಹುದು ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ರೇಷಿಯೋ ಹಿಂದಿನ ಸಲ 2.68 ಇತ್ತು, ಕೆಳಗಡೆದು ಇಲ್ಲಿ ನೋಡಬಹುದು 2.68. ಅಂದ್ರೆ ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ 3.97 ಇತ್ತು, ಈಗ 3.75 ಇದೆ. ಕ್ವಾರ್ಟರ್ಲಿ ಅಸೆಟ್ ಕ್ವಾಲಿಟಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ, ಬಟ್ ಇಯರ್ಲಿ ನೋಡಬಹುದು 2.68 ಇಂದ 3.75 ಹೋಗಿದೆ. ಅಂದ್ರೆ ಮೋರ್ ದನ್ 1% ಜಾಸ್ತಿ ಆಗಿದೆ. ಇದೊಂದು ಕನ್ಸರ್ನಿಂಗ್ ಫ್ಯಾಕ್ಟರ್ ಆಗ್ತಾ ಇದೆ ಈಗ. ಅದು ಇಂಪೇರ್ಮೆಂಟ್ ಕಾಸ್ಟ್ ನ ಕಾರಣಕ್ಕೆ ಅಥವಾ ಹೈಕೋರ್ಟ್ ಆರ್ಡರ್ ಕಾರಣಕ್ಕೆ 400 ಕೋಟಿಯನ್ನ NPA ಅಂತ ಲಿಸ್ಟ್ ಮಾಡಿರೋದಕ್ಕೆ ಆಗಿರ್ಬೋದು. ಬಟ್ ಮ್ಯಾನೇಜ್ಮೆಂಟ್ ಇನ್ನು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಮೇ ಬಿ ಕಾಲ್ ಅಲ್ಲಿ ಮಾಹಿತಿಯನ್ನ ಕೊಡಬಹುದು.
ಈ ಒಂದು ಕನ್ಸರ್ನಿಂಗ್ ಫ್ಯಾಕ್ಟರ್ ಇದೆ. ಅದನ್ನ ಹೊರತುಪಡಿಸಿದ್ರೆ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ತುಂಬಾ ಚೆನ್ನಾಗಿದೆ, ಕ್ವಾರ್ಟರ್ಲಿ ಸ್ಲೈಟ್ಲಿ ಇನ್ಕ್ರೀಸ್ ಆಗಿದೆ. ಬಟ್ ಇಂಪೈರ್ಮೆಂಟ್ ಕಾಸ್ಟ್ ಹಾಗೂ ಅಸೆಟ್ ಕ್ವಾಲಿಟಿ ವಿಚಾರದಲ್ಲಿ ಒಂದಷ್ಟು ಕನ್ಸರ್ನಿಂಗ್ ಪಾಯಿಂಟ್ಸ್ ಇದೆ. ಹಾಗಾಗಿ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ಬೋದು ಇದಕ್ಕೆ ಖಂಡಿತ ಕುತೂಹಲ ಇದೆ. ಬಟ್ ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡೋದಾದ್ರೆ ಈ ವೇರಿಯೇಷನ್ಸ್ ಏನು ಅಷ್ಟು ಇಂಪ್ಯಾಕ್ಟ್ ಮಾಡೋದಿಲ್ಲ. ಇಟ್ಸ್ ಓಕೆ, ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಶಾರ್ಟ್ ಟರ್ಮ್ ವ್ಯೂ ನಲ್ಲಿ ನೋಡೋದಾದ್ರೆ ಖಂಡಿತ ಒಂದಷ್ಟು ಕನ್ಸರ್ನ್ಸ್ ಇದೆ. ಅದನ್ನ ಹೇಗೆ ಕಂಪನಿ ಅಡ್ರೆಸ್ ಮಾಡುತ್ತೆ ಅದು ಬಹಳ ಮುಖ್ಯ ಆಗುತ್ತೆ ಮುಂದಿನ ಪರ್ಫಾರ್ಮೆನ್ಸ್ಗೆ. ಹಾಗಾಗಿ ಕಾದು ನೋಡ್ಬೇಕಿದೆ ಕಂಪನಿಯ ನಂಬರ್ಸ್ಗೆ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡೋಣ. ಕ್ಲೋಸ್ಲಿ ವಾಚ್ ಮಾಡಬೇಕಾಗತ್ತೆ ನಾಳೆ. ಇನ್ನು ನೆಕ್ಸ್ಟ್ ಕಂಪನಿಗೆ ನಾವು ಬರೋದಾದ್ರೆ ಅವೆನ್ಯೂ ಸೂಪರ್ ಮಾರ್ಟ್ಸ್. ಅವೆನ್ಯೂ ಸೂಪರ್ ಮಾರ್ಟ್ಸ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ, ಅಂದ್ರೆ ಶನಿವಾರ. ಸೊ ರಿಸಲ್ಟ್ ಹೇಗಿದೆ ಅದನ್ನ ನಾವು ನೋಡೋಣ. ಮೊದಲಿಗೆ ನಾನೀಗ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ. ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಕೂಡ ಕೋಟಿಗಳಲ್ಲಿ ಇದೆ ನೋಡಬಹುದು. ಸೀಕ್ವೆನ್ಸ್ ಸೇಮ್ ಇದೆ, ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್, ಇದು ಪ್ರೆಸೆಂಟ್ ಕ್ವಾರ್ಟರ್ ನೋಡಬಹುದು. ಕಂಪನಿಯ ಟೋಟಲ್ ಇನ್ಕಮ್ ಅನ್ನ ನೋಡೋಣ, ಯಾಕಂದ್ರೆ ಅದರ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ, ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ಟೋಟಲ್ ಇನ್ಕಮ್ ನೋಡಿದ್ರೆ ಹಿಂದಿನ ವರ್ಷ 15,996 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 16,695 ಕೋಟಿ, ಈಗ 18,117 ಕೋಟಿ ಇದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಎರಡು ಕಡೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನಿಮ್ಗೆ ಒಂದು ವಿಷಯ ಗೊತ್ತಿರಲಿ, Q3 ಅವೆನ್ಯೂ ಸೂಪರ್ ಮಾರ್ಟ್ಸ್ ಅಲ್ಲಿ ಬೆಸ್ಟ್ ನಂಬರ್ಸ್ ಬರುವಂತ ಸೀಸನ್. ಯಾಕೆಂತಂದ್ರೆ ಇದು ಹಬ್ಬಗಳ ಸೀಸನ್ ಆಗಿರುತ್ತೆ, ಫೆಸ್ಟಿವಲ್ ಸೀಸನ್, ಆಗ ಡಿಮಾಂಡ್ ಜಾಸ್ತಿ ಇರುತ್ತೆ. ಹಾಗಾಗಿ ಯೂಶುವಲಿ ಡಿಸೆಂಬರ್ ಕ್ವಾರ್ಟರ್ ನಂಬರ್ ಚೆನ್ನಾಗಿರುತ್ತೆ. ಈ ಸಲ ಕೂಡ ಇನ್ಕಮ್ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಎಕ್ಸ್ಪೆನ್ಸಸ್ ಗೆ ಬಂದ್ರೆ 15,001 ಕೋಟಿ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 15,751 ಕೋಟಿ, ಈಗ 16,942 ಕೋಟಿ ಆಗಿದೆ. ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ. PBT ನೋಡಬಹುದು, ಹಿಂದಿನ ವರ್ಷ 995 ಕೋಟಿ ಇತ್ತು, ಹಿಂದಿನ ಕ್ವಾರ್ಟರ್ಲಿ 944, ಈಗ 1,175 ಆಗಿದೆ. ಇಯರ್ಲಿ ಜಂಪ್ ಆಗಿದೆ, ಹಾಗೆ ಕ್ವಾರ್ಟರ್ಲಿ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೋಡಬಹುದು PBT ಅಲ್ಲಿ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಒಂದೇ ಸಲ ನಾವು ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡೋಣ. ನೀವು ಇಲ್ಲಿ ನೋಡಬಹುದು 723 ಕೋಟಿ ಇತ್ತು ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ಲಿ 684 ಕೋಟಿ, ಈಗ 855 ಕೋಟಿ ಆಗಿದೆ. ಇಯರ್ಲಿ ಅಥವಾ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಡಿಮಾರ್ಟ್ ನ ನಂಬರ್ ಅಲ್ಲಿ ನೆಟ್ ಪ್ರಾಫಿಟ್ ವೈಸ್. ಇನ್ನು EPS ವೈಸ್ ನೋಡಿದ್ರೆ EPS ಅಲ್ಲೂ ಕೂಡ ನೋಡಬಹುದು 11.12, 10.53, ಈಗ 13.5 ಹೋಗಿದೆ, 13.15 ಹೋಗಿದೆ. ಅಂದ್ರೆ ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಆಪರೇಟಿಂಗ್ ಮಾರ್ಜಿನ್ ನೋಡಬಹುದು, ಹಿಂದಿನ ವರ್ಷ 7.62 ಇತ್ತು, ಹಿಂದಿನ ಕ್ವಾರ್ಟರ್ಲಿ 7.28, ಈಗ 8.08 ಇದೆ. ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಮಾರ್ಜಿನ್ ವೈಸ್ ಕೂಡ. ಇನ್ನು ನೆಟ್ ಪ್ರಾಫಿಟ್ ಮಾರ್ಜಿನ್ 4.53, 4.11, 4.73 ನೋಡಬಹುದು. ಇಲ್ಲೂ ಕೂಡ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ. ಇವೆಲ್ಲ ಲೋ ಮಾರ್ಜಿನ್ ಬಿಸ್ನೆಸಸ್, ನಿಮ್ಗೆ ನೆನಪಿರ್ಲಿ. ಹೈ ಮಾರ್ಜಿನ್ ಬಿಸ್ನೆಸ್ ಅಲ್ಲ, ರಿಟೇಲ್ ಬಿಸ್ನೆಸ್, ಲೋ ಮಾರ್ಜಿನ್ ಬಿಸ್ನೆಸ್. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ, ಬಟ್ ಬಿಗ್ ಡಿಫರೆನ್ಸ್ ಆಗಿಲ್ಲ. ಲೋ ಸಿಂಗಲ್ ಡಿಜಿಟ್ ಅಲ್ಲಿ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ನಂಬರ್ಸ್. ಬಟ್ ಕಾಸ್ಟ್ ಕಂಟ್ರೋಲ್ ವಿಚಾರದಲ್ಲಿ ಕಂಪನಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಲಾಸ್ಟ್ ಕ್ವಾರ್ಟರ್ ಹೋಲಿಸಿದ್ರೆ ಈ ಕ್ವಾರ್ಟರ್ಲಿ ಕಾಸ್ಟ್ ಕಂಟ್ರೋಲ್ ಡಿಸೆಂಟ್ ಇದೆ. ಬಟ್ ಓವರ್ ಆಲ್ ಗ್ರೋತ್ ಅನ್ನು ನೋಡಿದ್ರೆ ಖಂಡಿತ ಸ್ಲೋ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಈ ಮುಂಚೆ ಕಂಪನಿಯ ಓವರ್ ಆಲ್ ಗ್ರೋತ್ ಮೋರ್ ದನ್ 20% ಇರ್ತಾ ಇತ್ತು, ಈಗ 13 to 14% ನೋಡ್ಲಿಕ್ಕೆ ಸಿಗ್ತಾ ಇದೆ. ಖಂಡಿತ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಗ್ರೋತ್ ಸ್ಲೋ ಆಗಿದೆ. ಒನ್ಸ್ ಅಕ್ವಿಸಿಷನ್ ಚೆನ್ನಾಗಿ ಆಗೋಕ್ ಶುರು ಆದ್ಮೇಲೆ ಅದು ಅಬ್ವಿಯಸ್ಲಿ ಆಗುವಂತದ್ದೇ. ಜೊತೆಗೆ ಈ ಸೆಗ್ಮೆಂಟ್ ಅಲ್ಲಿ ಕಾಂಪಿಟೇಷನ್ ಕೂಡ ಹೆವಿ ಬರ್ತಾ ಇದೆ. ಈಗ ಬೇರೆ ಬೇರೆ ಡಿಫರೆಂಟ್ ಪ್ಲೇಯರ್ಸ್ ಮಾರ್ಕೆಟ್ ಗೆ ಎಂಟರ್ ಆಗ್ತಿದ್ದಾರೆ. ಜೊತೆಗೆ ರಿಲಯನ್ಸ್ ನಂತ ಬಿಗ್ ಕಂಪನಿ ಕೂಡ ಕಾಂಪಿಟೇಷನ್ ಕೊಡ್ತಾ ಇದೆ. ಹಾಗಾಗಿ ಈ ಸ್ಪೇಸ್ ಅಲ್ಲಿ ಹೆವಿ ಕಾಂಪಿಟೇಷನ್ ಇದೆ. ಹಾಗಾಗಿನೇ ಲೋ ಮಾರ್ಜಿನ್ ಬಿಸ್ನೆಸ್ ಇದು. ವಾಲ್ಯೂಮ್ಸ್ ಅಲ್ಲಿ ಇಲ್ಲಿ ಮಾರ್ಜಿನ್ಸ್ ಇಂಪ್ರೂವ್ ಆಗೋದು, ವಾಲ್ಯೂಮ್ಸ್ ಅಲ್ಲಿ ಸೇಲ್ ಮಾಡಿದಾಗಲೇ ಕಂಪನಿಗೆ ಒಂದಷ್ಟು ಲಾಭ ಬರೋದು. ಆ ನಿಟ್ಟಿನಲ್ಲೇ ಕಂಪನಿಗಳು ಪ್ರಯತ್ನ ಪಡೋದು ಕೂಡ. ಅದಕ್ಕೆ ಹೋಲಿಸಿದಾಗ ಖಂಡಿತ ಇಯರ್ ಆನ್ ಇಯರ್ ಗ್ರೋತ್ ಸ್ಲೋ ಡೌನ್ ಆಗ್ತಿದೆ, ಬಟ್ ನಾಟ್ ಮಚ್ ಅಂತಾನೆ ಹೇಳ್ಬೋದು. 13 to 14% ಗ್ರೋತ್ ಅಂದ್ರೆ ಡೀಸೆಂಟ್ ಗ್ರೋತ್ ಈಗಲೂ ಕೂಡ, ಬಟ್ ಹೆವಿ ಎಕ್ಸ್ಪೆಕ್ಟ್ ಮಾಡಕ್ಕಾಗೋದಿಲ್ಲ. ಜೊತೆಗೆ ವ್ಯಾಲ್ಯೂಯೇಷನ್ ಕೂಡ ಪ್ರೀಮಿಯಂ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ ಡಿಮಾರ್ಟ್ ಈಗಲೂ ಕೂಡ. ಬಟ್ ಪಾಸಿಟಿವ್ಸ್ ಏನು ಈ ರಿಸಲ್ಟ್ ಅಲ್ಲಿ ಅಂತ ನೋಡಿದ್ರೆ ಡಬಲ್ ಡಿಜಿಟ್ ರೆವಿನ್ಯೂ ಗ್ರೋತ್ ಇದೆ. ಜೊತೆಗೆ ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿಲ್ಲದೆ ಇರಬಹುದು, ಬಟ್ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಅದನ್ನ ನಾವು ನೋಡಿದ್ವಲ್ಲ. ಸೊ ಓವರ್ ಆಲ್ ನೋಡಿದ್ರೆ ಡೀಸೆಂಟ್ ಕ್ವಾರ್ಟರ್ ಅಂತಾನೆ ಹೇಳ್ಬೋದು Q3 ನ. ವಾವ್ ಅನ್ಸೋ ತರ ನಂಬರ್ ಏನಲ್ಲ, ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅಂತೂ ಬಂದಿದೆ. ಡೀಸೆಂಟ್ ಇಂಪ್ರೂವ್ಮೆಂಟ್ ಕೂಡ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ. ಏನು ನಮ್ಮ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಟ್ರಂಪ್ ಆಸ್ಕ್ ಆರ್ಮಿ ಚೀಫ್ಸ್ ಟು ಪ್ರಿಪೇರ್ ಗ್ರೀನ್ಲ್ಯಾಂಡ್ ಇನ್ವೇಷನ್ ಪ್ಲಾನ್, ಫೇಸಸ್ ಅಸಿಸ್ಟೆನ್ಸ್ ಫ್ರಮ್ ಜನರಲ್ಸ್. ಗ್ರೀನ್ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳಕ್ಕೆ ರೆಡಿಯಾಗಿ ಪ್ರಿಪೇರ್ ಆಗಿ ಅಂತ ಹೇಳಿದ್ದಾರೆ ಅನ್ನುವಂತ ಸುದ್ದಿಗಳಿದೆ. ಬಟ್ ಜನರಲ್ಸ್ ಇದನ್ನ ವಿರೋಧ ಮಾಡ್ತಿದ್ದಾರೆ ಅನ್ನುವಂತ ಸುದ್ದಿಗಳು ಕೂಡ ಇದೆ. ಯಾಕೆಂತಂದ್ರೆ ಲೀಗಲ್ ಹಾಗೂ ಕಾಂಗ್ರೆಷನಲ್ ಹರ್ಡಲ್ಸ್ ಇದೆ ಅನ್ನೋ ಕಾರಣವನ್ನ ಕೊಟ್ಟು ಅವರು ವಿರೋಧ ಮಾಡ್ತಿದ್ದಾರೆ ಅನ್ನುವಂತ ಸುದ್ದಿಗಳು ಕೂಡ ಇದೆ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇದೆಲ್ಲ ನಿಜ ಆಗತ್ತೆ ಅಂತ. ಸದ್ಯದ ಮಟ್ಟಿಗೆ ಬಂದಿರುವಂತ ಒಂದು ಅಪ್ಡೇಟ್ ಇದು.
ಸರಿ ಗೆಳೆಯರಿ, ತುಂಬಾ ಜನ ಕೇಳ್ತಾ ಇದ್ರಿ ಈ ಕಂಪನಿಗಳ ನಂಬರ್ಸ್ ಬಗ್ಗೆ. ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಎರಡು ಏನು ವಾವ್ ಅನ್ಸೋ ತರ ನಂಬರ್ ಏನಲ್ಲ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಓವರ್ ರಿಯಾಕ್ಷನ್ ಬರುವಂತ ಚಾನ್ಸಸ್ ಖಂಡಿತ ಕಡಿಮೆ. ಬಟ್ ಕುತೂಹಲ ಅಂತೂ ಇದೆ ಈ ನಂಬರ್ಸ್ಗೆ, ಅಂದ್ರೆ ಡಿಸೆಂಟ್ ಗ್ರೋತ್ ಇರುವಂತ ನಂಬರ್ಸ್ಗೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡಬಹುದು ಅಂತ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.